ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ಕುತ್ತುಗಳ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಕೆಲವು ಸ್ಥಾನಗಳ ಬಗ್ಗೆ, ಯಾವ ರೀತಿ ಕುತ್ತುಗಳು ಯಾರ ಮೇಲೆ ಪ್ರಭಾವಗಳನ್ನು ಬೀರುತ್ತೆ, ಯಾವ ರೀತಿ ತೊಂದರೆಗಳನ್ನ ನಾವು ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇನ್ನು ಉಳಿದ ದಿಕ್ಕುಗಳ ಬಗ್ಗೆ ಕುತ್ತುಗಳು ಬಂದರೆ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಅದು ನಮಗೆ ಯಾವ ರೀತಿ ತೊಂದರೆಗಳನ್ನ ಮಾಡುತ್ತೆ ಅನ್ನುವುದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಸ್ಥಾನಗಳ ಬಗ್ಗೆ ನೋಡುವುದಾದ್ರೆ ಇದು ಆಗ್ನೇಯ, ದಕ್ಷಿಣ, ನೈಋತ್ಯ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಆಗ್ನೇಯ ದಿಕ್ಕಿನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸ್ಥಾನದಲ್ಲಿ ದಕ್ಷಿಣದ ಬಗ್ಗೆ, ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಕುತ್ತುಗಳು ಬಂದರೆ ಈ ದಕ್ಷಿಣ ಭಾಗ ಅನ್ನುವುದು ಇದು ಕುಜಸ್ಥಾನ ಅಂತ ಹೇಳ್ತೀವಿ ಅಥವಾ ಮಂಗಳ ಗ್ರಹ ಅಂತ ಹೇಳ್ತೀವಿ. ಮತ್ತು ಈ ಸ್ಥಾನಕ್ಕೆ ಅಧಿಪತಿಯಾಗಿರುವವರು ಯಮರಾಜ. ಈ ಸ್ಥಾನದಲ್ಲಿ ಏನಾದರೂ ಕುತ್ತುಗಳು ಬಂದರೆ ಈ ಸ್ಥಾನ ಕುಜ ಅಂತಂದ್ರೆ ಅಣ್ಣ ತಮ್ಮಂದಿರು ಅಂತ. ಇಲ್ಲಿ ಯಾವುದೇ ರೀತಿ ಅಣ್ಣ ತಮ್ಮಂದಿರಲ್ಲಿ ಹೊಂದಾಣಿಕೆ ಇರಲ್ಲ, ಮನಸ್ತಾಪಗಳು, ಜಗಳಗಳು ಆಗ್ತಾ ಇರುವಂತದ್ದು ಅಥವಾ ಆಸ್ತಿ ಪಾಸ್ತಿಗೆ ಬಡದಾಡುವಂತದ್ದಾಗ್ಬೋದು. ಈ ರೀತಿ ಘಟನೆಗಳು ಇಲ್ಲಿ ಸಂಭವಿಸುವಂತದ್ದು ಜಾಸ್ತಿ ಇರುತ್ತೆ. ಅದಲ್ಲದೆ ಈ ಸ್ಥಾನದಲ್ಲಿ ಕುತ್ತುಗಳು ಬಂದಾಗ ಈ ಮನೆಯಲ್ಲಿ ಗಂಡು ಮಕ್ಕಳಿಗೆ ಅಂತ ಶ್ರೇಯಸ್ಸ ಅನ್ನೋದು ಸಿಗ್ತಾ ಇರಲ್ಲ. ಆನಂತರ ಯಾವುದೇ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿಗಳನ್ನು ಕಾಣ್ತಾ ಇರುವುದಿಲ್ಲ, ಅಲ್ಲಿ ಲಾಸಸ್ ಆಗುವಂಥದ್ದು ಈ ರೀತಿಯಾಗಿ. ಮತ್ತು ಅವರು ಅಪ್ರಯೋಜಕ ಗಂಡು ಮಕ್ಕಳಾಗಿ ಇರುವಂಥದ್ದು, ಮನೆಯಲ್ಲಿ ಕೆಲಸ ಕಾರ್ಯಗಳು ಸಿಗದೇ ಇರುವಂಥದ್ದು, ಯಾವುದರಲ್ಲೇನೋ ಅವರು ಸಕ್ಸಸ್ ಅನ್ನೋದು ಕಾಣದೇ ಇರುವಂಥದ್ದು. ಈ ರೀತಿಯಾಗಿ ದಕ್ಷಿಣದಲ್ಲಿ ಏನಾದರೂ ಕುತ್ತುಗಳು ಬಂದಾಗ ಈ ರೀತಿ ತೊಂದರೆಗಳಾಗುತ್ತವೆ. ಅದೇ ರೀತಿ ನಾವು ನೈಋತ್ಯ ದಿಕ್ಕನ್ನು ನೋಡಿದಾಗ ಇಲ್ಲಿ ನಾವು ಪಂಚಭೂತಗಳಲ್ಲಿ ನೈಋತ್ಯ ದಿಕ್ಕವನ್ನು ಭೂತತ್ವ ಅಂತ ಹೇಳ್ತೀವಿ. ಈ ಭೂತತ್ವದಲ್ಲಿ ಇಲ್ಲಿ ವಾಸವಾಗಿರುವಂಥದ್ದು ರಾಹುಗ್ರಹ. ಇಲ್ಲಿ ರಾಹುಗ್ರಹ ಇಲ್ಲಿ ಅಧಿಪತಿಯಾಗಿರುತ್ತಾರೆ. ಆನಂತರ ಇದು ದಕ್ಷಿಣ ನೈಋತ್ಯ ಅನ್ನೋದು ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಮನೆ ಒಡತಿಗೆ ಸಂಬಂಧಪಟ್ಟಿರುವಂತ ಸ್ಥಾನ. ಇಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಏನಾದರೂ ಕುತ್ತುಗಳು ಬಂದಾಗ ಈ ಸ್ಥಾನದಲ್ಲಿ ಮನೆ ಯಜಮಾನಿಯು ಡಾಮಿನೇಟ್ ಆಗಿರುತ್ತಾರೆ. ಆನಂತರ ಇವರು ಯಾವುದೇ ಒಂದು ಉದ್ಯೋಗ ವ್ಯವಹಾರದಲ್ಲಿ ಕೈ ಹಾಕಿದ್ರು ಕೂಡ ಪ್ರತಿಯೊಂದರಲ್ಲಿಯೂ ಲಾಸ್ ಆಗುವಂಥದ್ದು, ತೊಂದರೆಗಳನ್ನ ಅನುಭವಿಸುವಂಥದ್ದು, ಈ ರೀತಿಯಾದ ಸಮಸ್ಯೆಗಳು ಈ ಸ್ಥಾನದಲ್ಲಿ ಆಗತ್ತೆ. ಒಂದು ವೇಳೆ ಇವರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳ ಆದ್ರೆ ಬೇಗ ಗುಣಮುಖರಾಗಲ್ಲ. ಹಾಸ್ಪಿಟಲ್ಗೆ ಏನಾದರೂ ಅಡ್ಮಿಟ್ ಆದ್ರಂದ್ರೆ ವಾಪಸ್ ಬರೋದು ಕಷ್ಟ ಆಗತ್ತೆ. ಆನಂತರ ಈ ಸ್ಥಾನದಲ್ಲಿ ನಾವು ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳು ಕೆಲಸ ಮಾಡುವುದರಿಂದ ಈ ಸಪ್ತ ಚಕ್ರಗಳಲ್ಲಿ ಒಂದಾಗಿರುವಂತಹದ್ದು ಮೂಲಾಧಾರ ಚಕ್ರ ಈ ಸ್ಥಾನದಲ್ಲಿ ಇರುವಂತದ್ದು. ಇಲ್ಲಿ ಮೂಲಾಧಾರ ಚಕ್ರಗಳಿಗೆ ಇಫೆಕ್ಟ್ ಆಗಿ ಅಥವಾ ಈ ಮೂಲಾಧಾರ ಚಕ್ರಗಳಿಗೆ ತೊಂದರೆಯಾಗಿ, ಮೂಲಾಧಾರ ಚಕ್ರ ಅನ್ನೋದು ಈ ಸೊಂಟದ ಕೆಳಭಾಗದಲ್ಲಿ ಗಂಡ ಹೆಣ್ಣಂದಿರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತದ್ದು, ಸಾಂಸಾರಿಕ ಜೀವನಗಳು ಚೆನ್ನಾಗಿ ಇಲ್ಲದೆ ಇರುವಂತದ್ದು, ಈ ರೀತಿಯಾಗಿ ಸುಮಾರು ತೊಂದರೆಗಳೆಲ್ಲಾನು ಈ ಸ್ಥಾನದಿಂದ ಈ ದಕ್ಷಿಣ ನೈಋತ್ಯದಲ್ಲಿ ಆಗುವಂಥದ್ದು. ಅದೇ ರೀತಿ ನಾವು ಪಶ್ಚಿಮ ನೈಋತ್ಯವನ್ನು ತೆಗೆದುಕೊಂಡಾಗ ಇಲ್ಲಿ ಪಶ್ಚಿಮ ನೈಋತ್ಯ ಅನ್ನೋದು ಇದು ಗಂಡಸರಿಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಈ ಮನೆ ಯಜಮಾನನಿಗೆ ಸಂಬಂಧಪಟ್ಟಿರುವಂತ ಸ್ಥಾನ ಇದು. ಈ ಸ್ಥಾನದಲ್ಲಿ ಏನಾದರೂ ಕುತ್ತು ಬಂದಾಗ ಇಲ್ಲಿ ಮನೆ ಯಜಮಾನನಿಗೆ ಯಾವುದೇ ರೀತಿಯ ಅಭಿವೃದ್ಧಿಗಳಾಗಲ್ಲ, ಪ್ರತಿಯೊಂದರಲ್ಲೂ ಲಾಸಸ್ ಆಗುವಂಥದ್ದು, ಏಳ್ಗೆ ಆಗದೆ ಇರುವಂಥದ್ದು, ಗಂಡ ಹೆಣ್ಣಂದಿರ ನಡುವೆ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು, ಅಪ್ರಯೋಜಕ ಆಗ್ತಾ ಇರುವಂಥದ್ದು, ಆನಂತರ ಅನಾರೋಗ್ಯ ಸಮಸ್ಯೆಗಳು ಕೂಡ ಉದ್ಭವ ಆಗುವಂಥದ್ದು. ನಂತರ ಇಲ್ಲಿ ಗಂಡ ಹೆಂಡಂದಿರ ನಡುವೆ ಸಾಂಸಾರಿಕ ಜೀವನಗಳು ಕೂಡ ಚೆನ್ನಾಗಿ ಇಲ್ಲದೆ ಇರುವಂತಹದ್ದು ಈ ಸ್ಥಾನದಿಂದ ಆಗುವಂತ ತೊಂದರೆಗಳು ಜಾಸ್ತಿ. ಅದಲ್ಲದೆ ಇದು ನೈಋತ್ಯ ದಿಕ್ಕಿಗೆ ವಿರುದ್ಧವಾಗಿ ಈಶಾನ್ಯ ದಿಕ್ಕದಲ್ಲಿ ಇರುವಂತಹದ್ದು. ಈ ಅಕ್ಷರದಲ್ಲಿ ಶ ಸ ಸ ಲ ಈ ಅಕ್ಷರದವರು ಇವರ ಜೊತೆಗೆ ಏನಾದರೂ ಮದುವೆ ಗಿದುವೆ ಆಗಿದ್ರೆ ಇವರಿಂದ ಯಾವುದೇ ರೀತಿ ಇವರಿಗೆ ಸುಖ ಅನ್ನೋದು ಸಿಗ್ತಾ ಇರುವುದಿಲ್ಲ. ಈ ರೀತಿಯಾಗಿ ನೈಋತ್ಯ ದಿಕ್ಕಿನಲ್ಲಿ ಏನಾದರೂ ಕುತ್ತುಗಳು ಬಂದರೆ ಇದು ತುಂಬಾ ತೊಂದರೆಗೀಡಾಗುತ್ತದೆ. ಅದಲ್ಲದೆ ನಾವು ಈ ಕುತ್ತುಗಳು ಬಂದರೆ ಈ ಸ್ಥಾನಗಳಲ್ಲಿ ಯಾವುದೇ ರೀತಿ ಜಾಗಗಳಾಯ್ತು ಅಥವಾ ಸೈಟ್ಗಳಾಯ್ತು ಉಪಯೋಗ ಆಗಲ್ಲವಾ, ಅದನ್ನ ತಗೊಳ್ಳೇಬಾರದ ಹೇಗೆ ಅನ್ನೋ ಒಂದು ನಾವು ವಿಚಾರದಲ್ಲಿ ಇದ್ದಾಗ ಈ ಸ್ಥಾನಗಳಲ್ಲಿ ಕುತ್ತುಗಳು ಏನಾದರೂ ಬಂದಾಗ
ಈ ಸ್ಥಾನದಲ್ಲಿ ನಾವು ಉದ್ಯೋಗ ವ್ಯವಹಾರಗಳನ್ನ ಅಥವಾ ವ್ಯಾಪಾರ ವಿನಿಮಯಗಳನ್ನ ಇಲ್ಲಿ ಮಾಡಿಕೊಂಡು ಇದ್ದಾಗ ಇಲ್ಲಿ ವ್ಯಾಪಾರ ವಿನಿಮಯಗಳು ತುಂಬಾ ಅನುಕೂಲತೆಗಳಾಗ್ತವೆ, ಮತ್ತೆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗ್ತಾ ಇರುತ್ತೆ, ಬೆಳವಣಿಗೆ ಅನ್ನೋದು ಆಗ್ತಾ ಇರುತ್ತೆ. ಈ ರೀತಿಯಾಗಿ ಇದನ್ನ ಉಪಯೋಗ ಮಾಡ್ಕೋಬಹುದು. ಇದಕ್ಕೆ ಯಾವ ರೀತಿ ಪರಿಹಾರವನ್ನು ನಾವು ಮಾಡಿಕೊಳ್ಳಬಹುದು? ಈ ಸ್ಥಾನಗಳಲ್ಲಿ ನಾವು ಪರಿಹಾರ ಮಾಡಿಕೊಳ್ಳಬೇಕಾದರೆ ಇದು ದಕ್ಷಿಣ ನೈಋತ್ಯದಲ್ಲಿ ಏನಾದರೂ ಕುತ್ತು ಬಂದಾಗ ಈ ಸ್ಥಾನದಲ್ಲಿ ನಾವು ಒಂದು ಕಾನ್ವೆಕ್ಸ್ ಮಿರರ್ ವನ್ನ ದೊಡ್ಡದಾಗಿ ಹಾಕಿಕೊಂಡು ಇದನ್ನ ಉಪಯೋಗ ಮಾಡಬಹುದು. ಅದಲ್ಲದೆ ಇನ್ನೂ ಒಂದು ರೀತಿ ಅಂತಂದ್ರೆ ನಾವು ಅಶೋಕ ಗಿಡಗಳನ್ನ ಇಲ್ಲಿ ನಮ್ಮ ಮನೆಗೆ ಅಥವಾ ನಮ್ಮ ಸೈಟಿಗೆ ಎಷ್ಟು ಅಗಲವಾಗಿ ಈ ರೋಡ್ ಕುತ್ತು ಹೊಡಿತಾ ಇರುತ್ತೆ, ಹಿಟ್ಟಾಗ್ತಾ ಇರುತ್ತೆ, ಅಷ್ಟು ಸ್ಥಾನದಲ್ಲಿ ನಾವು ಇಲ್ಲಿ ಅಶೋಕ ಮರಗಳನ್ನು ನೆಟ್ಟಾಗ ಇಲ್ಲಿ ಓಡಾಡುತ್ತಾ ಇರುವಂತ ಜನಗಳಿಂದ ಅಥವಾ ಇಲ್ಲಿ ಋಣಾತ್ಮಕ ಶಕ್ತಿಗಳನ್ನ ಈ ಕಾನ್ವೆಕ್ಸ್ ಮಿರರ್ ಅನ್ನೋದು ಅವಾಯ್ಡ್ ಮಾಡುತ್ತೆ ಅಥವಾ ಪ್ರತಿಬಿಂಬವನ್ನ ಅಲ್ಲಗಳೆಯುತ್ತೆ, ದೂರ ಮಾಡುತ್ತೆ. ಇಲ್ಲಿ ಕಾನ್ವೆಕ್ಸ್ ಮಿರರ್ ಹಾಕಿದಾಗ ಇಲ್ಲಿ ಬರುವಂತಹ ಋಣಾತ್ಮಕ ಶಕ್ತಿಗಳನ್ನ ದೂರ ತಳ್ಳುವಂತ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಇಲ್ಲಿ ನಾವು ಅಶೋಕ ಗಿಡಗಳನ್ನು ಬೆಳೆಸಿದಾಗ ಇಲ್ಲಿ ಹೋಗಿ ಬರುವಂತಹದ್ದು ಋಣಾತ್ಮಕ ಶಕ್ತಿಗಳು ಎಲ್ಲವೂ ಈ ಅಶೋಕ ಗಿಡಗಳ ಮೇಲೆ ಬಿದ್ದಾಗ ಇಲ್ಲಿ ಋಣಾತ್ಮಕ ಶಕ್ತಿಗಳು ನಮ್ಮ ಮನೆ ಮೇಲೆ ಬೀಳುವಂತಹ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ನೈಋತ್ಯ ದಿಕ್ಕಿನಲ್ಲಿ, ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಕೂಡ ಅದೇ ರೀತಿಯಾಗಿ ನಾವು ಕಾನ್ವೆಕ್ಸ್ ಮಿರರ್ ಹಾಕಿ ಇಲ್ಲಿ ಅಶೋಕ ಗಿಡಗಳನ್ನ ನಾವು ನೆಟ್ಟಾಗ ಇಲ್ಲಿ ಆಗ್ತಾ ಇರುವಂತಹ ಈ ತೊಂದರೆಗಳು ಕಡಿಮೆ ಆಗುತ್ತವೆ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೈಋತ್ಯ ದಿಕ್ಕಿನಲ್ಲಿ ಕುತ್ತುಗಳು ಬಂದರೆ ಯಾವ ರೀತಿ ತೊಂದರೆಗಳಾಗುತ್ತವೆ ಅನ್ನೋದನ್ನ ಇಲ್ಲಿ ತಿಳಿದುಕೊಂಡೆವು. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಶನ್ಸ್ ನಿಮಗೆ ಸಿಗತ್ತೆ. ಮತ್ತು ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಗೆಳೆಯರಿಗಾಗಲಿ ಈ ಸಂಚಿಕೆಯನ್ನ ಶೇರ್ ಮಾಡಿಕೊಳ್ಳಿ, ಅವರ ಜೊತೆಗೆ ಹಂಚಿಕೊಳ್ಳಿ. ಅವರಲ್ಲಿ ಇರುವ ಈ ರೀತಿ ವಾಸ್ತು ತೊಂದರೆಗಳು ಏನಾದರೂ ಇದ್ದರೆ ತಿದ್ದಿಕೊಂಡು ಒಳ್ಳೆ ಜೀವನವನ್ನ ಮಾಡಲಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.